ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋ ಏನಂತಂದರೆ ಧನ್ರಾಜ್ ಅವರು ಜ್ಯೋತಿಷ್ಯ ಸ್ವಾಮೀಜಿಗಳಾಗಿದ್ದಾರೆ. ಈ ಪ್ರೋಮೋನ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಬಿಗ್ ಬಾಸ್ ಮನೆಯಲ್ಲಿ ಈಗ ಧನ್ರಾಜ್ ಗುರುಜಿಗಳಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಸ್ಪರ್ಧಿಗಳ ಭವಿಷ್ಯ ಹೇಳ್ತಾ ಇದ್ದಾರೆ. ಸೊ ಮಜಾ ಇದೆ ಅಂತ ಭವಿಷ್ಯ ಕೇಳ್ತಾ ಇರೋದು ಯಾರು ಅಂತಂದ್ರೆ ಇಲ್ಲಿ ಮೋಕ್ಷಿತ್ ಅವರು ಧನ್ರಾಜ್ ಅವ್ರ ಹತ್ರ ಭವಿಷ್ಯ ಕೇಳ್ತಾ ಇದ್ದಾರೆ. ಫಸ್ಟ್ ಎತ್ಕೊಂಡಿದ್ದ ವ್ಯಕ್ತಿ ಯಾರು ಅಂದ್ರೆ ಉಗ್ರಂ ಮಂಜು ಅವ್ರದ್ದು ಎತ್ಕೊಂಡಿದ್ದಾರೆ. ಇಲ್ಲಿ ಉಗ್ರಂ ಮಂಜು ಅವ್ರದ್ದು ಎತ್ಕೊಂಡ್ಮೇಲೆ ಅವ್ರೇನಂತ ಹೇಳ್ತಾರೆ ಅಂದ್ರೆ ಆ ಮನುಷ್ಯ 6 ಕೇಳಲ್ಲ 3 ಕಿಳಿಯಲ್ಲ, ಗ್ರೇ ಏರಿಯಾ ಮಾಸ್ಟರ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಹಾಗೆ ಗ್ರೇ ಏರಿಯಾ ಬಂದು ಬರೀ ಗಡ್ಡ ಮತ್ತೆ ಮೀಸೆಲಿದೆ ಮಾತ್ರ, ಗಡ್ಡ ಮೀಸೆಲಿದೆ, ಅದು ಬಿಟ್ಟು ಬೇರೆ ಕಡೆ ಎಲ್ಲ ಏನೂ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಮಜಾ ಕಾಲು ಎಳಿತಿದ್ದಾರೆ ಉಗ್ರಂ ಮಂಜು ಅವ್ರ ವಿರುದ್ಧ. ಅಂಡ್ ಇನ್ನೊಂದು ಕಡೆ ಐಶ್ವರ್ಯ ಬಗ್ಗೆ ಕೇಳ್ತಾರೆ. ಐಶ್ವರ್ಯ ಅವ್ರನ್ನ ಮನೆ ಮಗಳು ಅಂತ ಹೇಳಿ ಮನೆ ಒಳಗಡೆ ಕಳ್ಸಿಕೊಡ್ತಾರೆ. ಆ ಮನೆ ಮಗಳಿಗೆ ಒಂದು ಬೊಂಬೆನೂ ಕೂಡ ಕೊಟ್ಟು ಕಳಿಸ್ತಾರೆ. ಈಗ ಮನೆಯವರೆಲ್ಲ ಸೇರ್ಕೊಂಡು ಬೊಂಬೆಯಾಗಿ ಆಟ ಆಡಿಸೋದ್ರಿಂದ ಆ ಬೊಂಬೆನ ವಾಪಸ್ ಕರ್ಸ್ಕೊಳ್ಬೇಕು ಅಂತ ಮನೆಯವರೇ ಹೇಳ್ತಾ ಇದಾರೆ ಅಂತ ಎಚ್ಚರಿಕೆಯಿಂದ ಆಟ ಆಡಬೇಕು ಅಂತ ಭವಿಷ್ಯ ನುಡಿತಾರೆ ನಮ್ಮ ಧನ್ರಾಜ್ ಅವರು. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ವಾಲಂಟಿಯರ್ ಆಗಿ ಇವ್ರು ಈ ತರ ಎಂಟರ್ಟೈನ್ಮೆಂಟ್ ಮಾಡೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಕ್ಚುಲಿ ಮೋಕ್ಷಿತ್ ಅವರು ಮತ್ತೆ ಧನ್ರಾಜ್ ಅವ್ರು ಮಾಡ್ತಾ ಇರೋದು. ಬಟ್ ಇಲ್ಲಿ ಒಂದು ಅನ್ಸಿದೆ ಏನಂತಂದ್ರೆ ಬೇರೆಯವ್ರ ಬಗ್ಗೆ ಹೇಳೋದಕ್ಕಿಂತ ಅವ್ರ ಟೀಮಲ್ಲೇ ಇರೋರ ಬಗ್ಗೆ ಇನ್ನ ಫನ್ ಆಗಿ ಮಾತಾಡ್ಬೋದು ಇತ್ತೇನೋ ಅಂತ ನಮ್ಗೆ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ಒಟ್ನಲ್ಲಿ ಹೌದು, ಕೆಲವೊಂದು ಬಾರಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕಾಗುತ್ತೆ, ಕೆಲವೊಂದು ಬಾರಿ ಪಾಸಿಟಿವ್ ಆಗಿ ಯೋಚನೆ. ಎರಡು ಪರ್ಸ್ಪೆಕ್ಟಿವ್ ಯೋಚನೆ ಮಾಡ್ತಾ ಇದೀವಿ ಇಲ್ಲಿ ಆಕ್ಚುಲಿ. ಸೊ ತಪ್ಪು ನಾವು ಹೇಳ್ತಾ ಇಲ್ಲ. ಓಕೆ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ಮೋಕ್ಷಿತ್ ಅವರು ಮತ್ತು ಧನ್ರಾಜ್ ಅವರು. ಬಟ್ ಇನ್ನೊಂದು ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ರೆ ಅವ್ರದ್ದು ಒಂದು ಟೀಮಲ್ಲಿ ಇರುವಂತ ವ್ಯಕ್ತಿಗಳನ್ನ ಏನ್ ಗೊತ್ತಾ, ಅದೇ ಒಂದು ಕಾನ್ಸೆಪ್ಟ್ ನ ಮಾಡ್ಬಿಟ್ಟು ಎಲ್ಲಾರನ್ನೂ ಮುಂದೆಗಡೆ ಕೂತ್ಕೊಂಡು ಅವ್ರಿಗೂ ಕೂಡ ಎಂಟರ್ಟೈನ್ ಅಂತ ಮಾಡ್ಬೋದಲ್ವಾ. ಹೌದು, ಇದೊಂದು ನಮ್ಮ ಪಾಯಿಂಟ್ ಅನ್ಸು, ಅದಕ್ಕೆ ಹೇಳ್ತಾ ಇರೋದಷ್ಟೇ. ಅಂಡ್ ಇಲ್ಲಿ ಆಕ್ಚುಲಿ ಹನುಮಂತು ಮತ್ತೆ ರಜತ್ ಅವರು ಮತ್ತೆ ಶಿಶಿರ್ ಅವರು ಮತ್ತೆ ಚೈತ್ರ ಕುಂದಪ್ಪ ಅವರು ಇದನ್ನ ಸ್ಕಿಟ್ ನ ನೋಡ್ಕೊಂಡು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಒಟ್ನಲ್ಲಿ ಚೆನ್ನಾಗಿದೆ ಸ್ಕಿಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಇದು ಟಾಸ್ಕ್ ಅಲ್ಲ, ಜಸ್ಟ್ ಅವರೇ ಕ್ರಿಯೇಟ್ ಮಾಡ್ತಾ ಇರೋದು. ಆ್ಯಂಡ್ ಇದರಲ್ಲಿ ಮೇ ಬಿ ಇವತ್ತಿನ ಟಾಸ್ಕ್ಗಳು ನೋಡೋಣ. ಇನ್ನೂ ತುಂಬ ಕಾದಿದೆ ಗುರು, ಇನ್ನೂ 2 ಟಾಸ್ಕ್ ಇದೆ. ಸೊ ಆಲ್ರೆಡಿ 2 ಟಾಸ್ಕ್ ಆಲ್ರೆಡಿ ವಿನ್ನರ್ ಸುರೇಶ್ನ ವಹಿಸ್ಕೊಂಡಂತಿರುವ ತಂಡ ವಿನ್ ಆಗಿದೆ. ಈ ಕಡೆ ನೋಡೋಣ ಇನ್ನು ಯಾವ ಟಿವಿ ವಿನ್ ಆಗುತ್ತೆ. ನಿಮ್ಮ ಸಪೋರ್ಟು ಯಾವ ಟಿವಿಗೆ, MM ಟಿವಿಗ ಇಲ್ಲ DD ಟಿವಿನ ನೀವು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಆಕ್ಚುಲಿ ಇದು ವೋಟ್ ಹಾಕ್ಬೋದು 12 ಗಂಟೆವರೆಗೂ. ಇವತ್ತು ಲಾಸ್ಟ್ ಇರುತ್ತೆ ಅಷ್ಟೇ, 12 o'clock ಆಲ್ರೆಡಿ. ಇದು ಆಕ್ಚುಲಿ ಇದು ಸ್ಯಾಟರ್ಡೆ ಸಂಡೇ ಆಗೋಗಿರುತ್ತೆ. ಬಟ್ ಸ್ಟಿಲ್ ಇವತ್ತು 12 ಟೈಮ್ ಇರುತ್ತೆ. ನಿಮಗೆ ಯಾರು ಇಷ್ಟ, ನಿಮಗೆ ಆನೆಸ್ಟ್ ಆಗಿ ಹೋಗಿ, ಸುಮ್ಮನೆ ಫೇವ್ರೇಟ್ ಅಂತ ಮಾಡಕ್ಕೆ ಹೋಗ್ಬಿಡಿ. ನಿಮಗೆ ಮನರಂಜನೆಯಾಗಿ ಯಾವ ಟೀಮ್ ಇಷ್ಟ ಆಯಿತು, ಇನ್ ಕೇಸ್ ಅವ್ರ ಟೀಮಲ್ಲೂ ಕೂಡ ಮೋಸ ಆಗಿರೋದು ನಾವು ನೋಡ್ಬೋದು. ಕೆಲವೊಂದು ಬರೀ ಮೋಸ ಆಗಿತ್ತು ಅಂತಂದ್ರೆ ನೀವು ಹೋಗ್ಬಿಟ್ಟು ನಿಮ್ಮ ತಂಡಕ್ಕೆ ಯಾವ್ದು ಚೆನ್ನಾಗಿ ಆಗಿರುತ್ತೋ ಅದಕ್ಕೆ. ಸಪೋಸ್ ಈಗ ನೋಡಿ, ಈಗ ಮೋಕ್ಷಿತ್ ಅವರು ಹನುಮಂತ್ ಅವರು ಈ ಥರ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರಲ್ಲ, ಸೊ ಈ ಥರ ನಿಮ್ಗೆ ಇಷ್ಟ ಆಗಿತ್ತು ಹೋಗಿ ಅಲ್ಲಿ ನೀವು ವೋಟ್ ಕೂಡ ಮಾಡ್ಬೋದು. ಎಸ್, ಓಕೆ ಗೈಸ್, ಇದಾಗಿತ್ತು ಈ ಪ್ರೋಮೋನ ರಿವ್ಯೂ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.